ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್ ಬನ್ನಿ, ನಮ್ಮ ಮನೆಯಲ್ಲಿ ಇವತ್ತು ಈರುಳ್ಳಿ ಖಾಲಿ ಆಗಿದೆ. ಈರುಳ್ಳಿ ಕ್ರೇಟ್ ಏನಿದೆ ಅದಕ್ಕೆ ತೊಳೆದ್ಬಿಟ್ಟು ನಾನು ಈರುಳ್ಳಿಯನ್ನ ಹಾಕೊಳ್ಳೋಣ ಅಂತ ಬಂದಿದ್ದೀನಿ. ಮೇಲ್ಗಡೆಯನ್ನ ಬಂದಿದ್ದೀನಿ. ನಾನು ನಮ್ಮ ಮನೆಯಲ್ಲಿ ಈ ರೀತಿ ಈರುಳ್ಳಿಯನ್ನ ಒಂದ್ಸತಿ ಖಾಲಿ ಆದ್ರೆ ನೀಟಾಗಿ ನಾನು ಈ ತರ ಬಾಕ್ಸ್ ಎಲ್ಲ ತೊಳೆದ್ಬಿಟ್ಟು ನಾನು ಈರುಳ್ಳಿಯನ್ನ ಹಾಕೊಂತೀನಿ. ಅದ್ರಲ್ಲಿ ನನ್ ಮಗಳು ಕೂಡ ಇವತ್ತು ಕೆಲಸ ಮಾಡ್ಕೊಡಕ್ ಬಂದಿದ್ದಾಳೆ. ಅವಳು ಏನ್ ಕೆಲಸ ಮಾಡ್ತಾಳೆ ಅಂತ ನೋಡೋಣ. ನೋಡಿ, ಈರುಳ್ಳಿ ಅಂತೂ ಹಾಕಕ್ ಬಿಡಲ್ಲ ಇವತ್ತು ಅವಳು. ನೋಡಿ ಅಲ್ಲಿ, ಏಯ್ ಜುಫು, ದಫಾ ಹಾಯ್ ಕರ್ ಸೊಪ್ಪು ಬಿದಫ ಹಾಯ್. ಚಪ್ಪಾಳೆ ಹೊಡಿತಿದ್ದಾಳೆ ಅವಳು. ಅವಳು ಚಪಾತಿ ಮಾಡ್ತಾಳೆ ಗೊತ್ತಾ? ಥಥ ಥಥ ಪಕ್ಕಮ್ಮ ಥಥ ಥಥ ಥಾಥ ಅಂತ ಹೇಳಿದ್ರೆ ಚಪಾತಿ ಮಾಡೋದು ಅಂತ ಹೇಳಿ ಚಪಾತಿ ಕೂಡ ಅವಳು ಮಾಡ್ತಾಳೆ. ಆ ರೀತಿ ಆಟಾಡ್ತಾಳೆ. ಸೊ ಬನ್ನಿ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ನೋಡಿ, ನಮ್ಮ ಮನೆಯವರು 100 ರೂಪಾಯಿಗೆ 5 kg ಈರುಳ್ಳಿ ಅಂತ ತಗೊಬಂದಿದ್ದಾರೆ. ಈರುಳ್ಳಿ ತುಂಬಾ ಚೆನ್ನಾಗಿದೆ. ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಹಾಕೊಳ್ಳೋಣ. ಎಲ್ಲ ಕ್ಲೀನ್ ಮಾಡಿ, ನಾನು ಮೇಲ್ಗಡೆನೆ ಬಂದಿದ್ದೀನಿ ಕ್ಲೀನ್ ಮಾಡಿ ಹಾಕೊಳ್ಳೋಣ ಅಂತ ಹೇಳಿ. ನೋಡಿ, ನಾನು ಹಾಕ್ತಾ ಇದ್ದೀನಿ, ಅವಳು ತೆಗಿತಾ ಇದ್ದಾಳೆ. ಹಿಂಗೆ ನನ್ ಮಗಳು ನನಗ್ ಕೆಲಸ ಮಾಡ್ಕೊಡೋದ್ರಲ್ಲಿ ತುಂಬಾ ಎತ್ತಿತ್ತೇನಪ್ಪ ನನ್ ಮಗಳು. ನಿಮ್ಮನೇಲಿ ಇದೇ ರೀತಿ ಮಕ್ಳು ಕೆಲಸ ಮಾಡ್ಕೊಡ್ತಾರ ಅಂತ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ಇದು ಫ್ರಿಡ್ಜಿಂದು ಕ್ರೇಟ್ ಇರುತ್ತಲ್ವಾ, ಅದು ತೊಳೆದ್ಬಿಟ್ಟು ಒಣಗೆ ತಿಕ್ಕಿದ್ದೆ ಮೇಲ್ಗಡೆ. ಇಬ್ರು ಸೇರ್ಕೊಂಡು ನಾವು ಈರುಳ್ಳಿಯನ್ನ ಇದ್ರಲ್ಲಿ ಹಾಕ್ತಾ ಇದೀವಿ ಕ್ಲೀನ್ ಮಾಡ್ಕೊಂಡು. ಈರುಳ್ಳಿಯನ್ನ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಈರುಳ್ಳಿ. ಬನ್ನಿ ಹಾಕೊಳ್ಳೋಣ. ಸಾಕು ಅಮ್ಮ, ಅಲ್ಲಿ ನೀರ್ ತುಂಬಿದೆ. ನೀರ್ ತುಂಬಿಟ್ಟು ನೀರ್ ಹೋಗ್ತಾ ಇದೆಯಲ್ಲ, ಆ ನೀರಲ್ಲಿ ಆಟ ಆಡಕ್ ಹೋಗಕ್ ಅವಳಿಗೆ ಆಸೆ. ನೋಡಿ, ಎಷ್ಟು ಸಲ ನಾನು ಹಾಕಿದ್ರು ಅವಳು ತೆಗಿಯಕ್ ಹೋಗ್ತಾಳೆ. ಏ ಜುಪ್ಪು ಹೋಗ್ಲೆ ಎದ್ದಾಳೆ. ನೋಡಿ, ಈರುಳ್ಳಿ ಹಾಕೋಣ ಬಾ, ಪ್ಲೇಟಲ್ಲಿ ಈರುಳ್ಳಿ ಹಾಕೋಣ ಬಾ. ನೋಡಿ, ನಾನು ಈರುಳ್ಳಿ ಹಾಕ್ತಾ ಇದೀನಿ, ಅವಳು ಈರುಳ್ಳಿನ ತೆಗಿತಾ ಇದ್ದಾಳೆ. ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬ್ರಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ನಿಮ್ಗೆ ಇದು ವಿಡಿಯೋ ಬಗ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ. ನಿಮ್ಮ ಮನೇಲೂ ಕೂಡ ಮಕ್ಕಳು ಇದೇ ರೀತಿ ಆಟ ಆಡ್ತಾಳೆ ಅಲ್ವಾ? ಚೆನ್ನಾಗಿರುತ್ತೆ ಅಲ್ವಾ? ಮಕ್ಳು ಈ ರೀತಿ ಆಟ ಆಡಿದ್ರೆ, ನಾವು ಒಂದ್ ಕೆಲ್ಸ ಮಾಡಿದ್ರೆ ಅವು 50 ಕೆಲ್ಸ ಮಾಡ್ತವೆ. ನೋಡಿ, ಅವಳೆಲ್ಲ ಹಾರ ಹಾಕ್ತಾ ಇದ್ದಾಳೆ ನನ್ ಮಗಳು. ಅಮ್ಮ ಜುಪ್ಪಿ ಆಯ್ ದತ್ತಂಬಿಕ ದತ್ತಂಕ ಈ ಅಲ್ಲಿ ಬೇರೆ ಬಂದಿದಾವೆ 2. ಅಲ್ಲಿ ತೋರ್ಸು ಅಂದ್ರೆ ಅಲ್ಲಿ ತೋರಿಸ್ತಾಳೆ. ಜುಫು ಹೋಯ್ ದಾತನ್ ದಿಕ್ಕ ಮಾಡ್ತೀರ, ದಾತನ್ ದಿಕ್ಕ. ಈರುಳ್ಳಿ ಎಲ್ಲ ನಾನು ಕ್ಲೀನ್ ಮಾಡಿ ಹಾಕೊಂತೀನಿ. ಇವಳು ಏನ್ ಮಾಡ್ತಾಳೆ ನೋಡೋಣ. 100 ರೂಪಾಯಿಗೆ 5 kg ಅಂತ ತಗೊಬಂದಿದ್ದಾರೆ. 100 ರೂಪಾಯಿಗೆ 4 kgನೂ ಇತ್ತಂತೆ, ಇದಕ್ಕಿಂತ ದಪ್ಪ ಈರುಳ್ಳಿ. ನಾನು ಇದೇ ಮೀಡಿಯಂ ಅಲ್ಲಿ ನಮ್ಮ ಮನೆಗೆ ತಂದ್ಕೊಳ್ಳೋದು ನಾನು ಫ್ರೆಂಡ್ಸ್. ಈರುಳ್ಳಿನ ಈ ಮೀಡಿಯಂ ಅಲ್ಲೇ ತಗೊಬರ್ತೀನಿ. ಯಾಕೆ ಅಂದ್ರೆ ಈ ಮೀಡಿಯಂ ಅಲ್ಲಿ ಈರುಳ್ಳಿಗಳು ತಗೊಂಡ್ರೆ ನಾವು ಒಂದು ಒಗ್ಗರಣೆಗೆ ಉತ್ತರಿಸ್ಕೊತೀವಿ ಅಂತ ಅಂದ್ರೂ ಈ ಮೀಡಿಯಂ ಅಲ್ಲಿ ಇದ್ರೆ ಒಗ್ಗರಣೆಗೆ ಸಾಕಾಗುತ್ತೆ ಅಲ್ವಾ? ಜಾಸ್ತಿ ದಪ್ಪ ಇದ್ರೂ ಕೂಡ ಅದು ಉಪಯೋಗ ಆಗಲ್ಲ. ಜಾಸ್ತಿ ದಪ್ಪ ಇದ್ರೆ ನನ್ನ ಪ್ರಕಾರ ಜಾಸ್ತಿ ಅಡುಗೆಗಳಿಗೆ ಬಳಸೋ ಅಂತ ಜಾಗದಲ್ಲಿ ಸರಿ. ಇಂಥ ನಮ್ಮ ಮನೆ ಅಡುಗೆಗಳಿಗೆ ಇದೇ ರೀತಿಯಲ್ಲಿ ಈರುಳ್ಳಿ ಇದ್ರೆ ಒಳ್ಳೇದು. ನೋಡಿ, ನಾನು ಹಾಕ್ತಾ ಇದ್ದೀನಿ, ಇವಳೆಲ್ಲ ಹಾರಕ್ ಹಾಕ್ತಿದ್ದಾಳೆ. ಇವತ್ತು ಬಿಸಿಲು ಸ್ವಲ್ಪ ಚೆನ್ನಾಗಿದೆ. ಮೋಡ ಬೆಳಿಗ್ಗೆನೆ ಎದ್ದಾಗ ಸಖತ್ತು ಮಳೆ ಇತ್ತು. ಎದ್ದು ಬಾಗ್ಲು ಓಪನ್ ಮಾಡಿದ ತಕ್ಷಣ ಸಖತ್ತು ಮಳೆ ಫ್ರೆಂಡ್ಸ್. ನೋಡಿದ್ರೇನೆ ಜಿಡಿ ಜಿಡಿ ಅನ್ನಿಸ್ತಾ ಇತ್ತು. ಮನ್ಸು ಸರಿ ಇರ್ಲಿಲ್ಲ ಇವತ್ತು, ಹಂಗಾಗ್ಬಿಟ್ಟಿತ್ತು. ಆದ್ರೂ ಕೂಡ ನಾನು ನನ್ನ ಮಗಳಿಗೆ ಸ್ನಾನ ಮಾಡ್ಸೋದನ್ನ ಬಿಡ್ಲಿಲ್ಲ. ಚೆನ್ನಾಗಿ ಸ್ನಾನ ಮಾಡಿಸಿ ಅವಳಿಗೆ ನಿದ್ದೆ ಮಾಡಿಸ್ದೆ. ದೇ ಮೇರಿ ಪ್ಯಾಜ್ ಮೇರಿ. ಮತ್ತೆ ಇದೆಲ್ಲ ಹಾಕೊಂಡು ಕ್ಲೀನ್ ಮಾಡ್ಕೊಂಡು ನಾನು ಹೊರಡ್ತೀನಿ. ಅಲ್ಲಿ ತೋರ್ಸೋದವಳು ದಾತಂದಿಕ್ಕಮ್ಮ ಈ ನೋಡಿ, ಅಲ್ಲಿ ತೋರಿಸ್ತಾಳೆ. ಅಲ್ಲಿ ಎಲ್ಲಿ ಅಂತ ಅಂದ್ರೆ ಅಲ್ಲಿ ತೋರಿಸ್ತಾಳೆ. ದೇವ್ರ ಫೋಟೋ ಎಲ್ಲಿ ಅಂತ ಅಂದ್ರೆ ದೇವ್ರ ಫೋಟೋ ತೋರಿಸ್ತಾಳೆ. ಅಮ್ಮ ಅಲ್ಲಲ್ಲಕ್ಕ ಹಿಮ ಅಲ್ಲಲ್ಲಕ್ಕ ಅಲ್ಲಲ್ಲಕ್ಕ ಅಲ್ಲಲ್ಲ. ಈರುಳ್ಳಿ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಈರುಳ್ಳಿ ಇಷ್ಟ ಆಯ್ತು ನನ್ಗೆ, ತುಂಬಾ ಚೆನ್ನಾಗಿದೆ. ನಾನು ನನ್ನ ಮಗಳು ಕೂತ್ಕೊಂಡು ಕ್ಲೀನ್ ಮಾಡ್ಕೊಂಡು ಹಾಕೊಳ್ಳೋಣ ಅಂತ ಬಂದು ಮೇಲ್ಗಡೆ.
ಈ ರೀತಿ ಮೇಲ್ಗಡೆ ಸಿಪ್ಪೆ ದಪ್ಪ ದಪ್ಪ ಮೇಲ್ಗಡೆ ಬಂದಿರುತ್ತಲ್ವಾ ಅಂತ ಸಿಪ್ಪೆನ ತಕ್ಕೊಂಡು ಹಾಕೊಂಡ್ರೆ ನೀಟಾಗಿರುತ್ತೆ ಈರುಳ್ಳಿ. ಜುಪ್ಪು ಶುಕ್ಕೆ ಬೈ ಅವಳಿಗೆ ಆಟ ಆಡಕ್ ಹೆಂಗೋ ಆಟದ ಸಾಮಾನ್ ಆಯ್ತು. ಅಷ್ಟಕ್ಕೂ ನನ್ ಮಗಳು ಏನ್ ಆಟ ಸಾಮಾನಲ್ಲಿ ಆಟ ಆಡಲ್ಲ. ನಾವ್ ಆಟ ಸಾಮಾನ್ ತಗೊಬಂದ್ರು ವೇಸ್ಟೇ ಅದು. ನನ್ ಮಗಳಿಗೆ ಏನಿದ್ರು ಉಪ್ಪು ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಅಲ್ಲಿಂದ ಮತ್ತೆ ಪಾತ್ರೆ ಸಾಮಾನ್ ಮನೆಯಲ್ಲಿರುವಂತ ಬಾಣ್ಲಿ, ಚಮಚ ಇಂತ ಐಟಮ್ಸ್ ಅಲ್ಲಿ ಜಾಸ್ತಿ ಅವಳು ಆಟ ಆಡೋದು. ಬಾಕ್ಸ್ ಗಳಲ್ಲಿ ಅವ್ರ ಅಣ್ಣನ್ ಬ್ಯಾಗ್, ಸ್ಕೂಲ್ ಬ್ಯಾಗು ಅದ್ರಲ್ಲಿ ಆಟ ಆಡ್ತಾಳೆ. ಮೇರಾ ಮತ್ತೆ ನೆಕ್ಸ್ಟ್ ಈ ವಿಡಿಯೋಸ್ ಅಲ್ಲಿ ನಾನು ಹೇರ್ ಕಂಟೆಂಟ್ ಆಗಿರ್ಬೋದು ಎಲ್ಲ ಈ ತರ ಕಂಟೆಂಟ್ ಗಳು ಹಾಕ್ತೀನಿ. ಸದ್ಯಕ್ಕೆ ಈಗ ನಾನು ಏನು ಹೇರ್ ಕಂಟೆಂಟ್ ಜಾಸ್ತಿ ಮಾಡಕ್ ಆಗ್ತಾ ಇಲ್ಲ ಫ್ರೆಂಡ್ಸ್. ಯಾಕೆ ಅಂತ ಅಂದ್ರೆ ಮೋಡ ಇದೆ, ಮತ್ತೆ ಮಳೆಗಾಲ ಮೋಡ ಇದೆ. ಈಗ ನಾನು ಇರುವಂತ ಪರಿಸ್ಥಿತಿಯಲ್ಲಿ ಹೇರ್ ಕಂಟೆಂಟ್ ನಾನು ಮಾಡಕ್ ಆಗ್ತಾ ಇಲ್ಲ. ಸ್ವಲ್ಪ ಮಟ್ಟಕ್ಕೆ ನಾನು ಡಿಲೇ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬರುವಂತ ವಿಡಿಯೋಸ್ ಅಲ್ಲಿ ನಂಗೆ ಹೇರ್ ಕಂಟೆಂಟ್ ತುಂಬಾ ಇದಿದೆ ನನ್ಗೆ. ಯಾಕೆ ಅಂತಂದ್ರೆ ನನ್ನ ಫ್ರೆಂಡ್ಸ್ ಸರ್ಕಲ್ ಅಲ್ಲೆಲ್ಲ ಜಾಸ್ತಿ ನನ್ಗೆ ಹೇರ್ ಕಂಟೆಂಟ್ ಜಾಸ್ತಿ ಕೇಳೋದು. ಅದಾಗಿರ್ಬೋದು, ಮತ್ತೆ ಒಂದು ಆರೋಗ್ಯದ ಬಗ್ಗೆ ನಂದು ಮಕ್ಕಳಿಗೆ ಯಾವ ತರ ಅಡಿಗೆಯನ್ನ ಮಾಡಿದ್ರೆ ಅವರಿಗೆ ಯಾವ ತರ ಉಪಯೋಗ ಆಗುತ್ತೆ, ಅವ್ರ ಆರೋಗ್ಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆನು ನಾನು ಅಡಿಗೆಗಳನ್ನ ನಾನು ಮಾಡ್ತೀನಿ. ಅವು ಕೂಡ ವಿಡಿಯೋಸ್ನ ನಾನು ಹಾಕ್ತೀನಿ. ನಮ್ಮ ವಿಡಿಯೋಸ್ ಆದಷ್ಟು ಯಾರು ಹೊಸಬ್ರಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ, ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಈ ವಿಡಿಯೋ ಬಗ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ಫ್ರೆಂಡ್ಸ್. ಈರುಳ್ಳಿ ಎಲ್ಲ ಹಿಂಗ ಕ್ಲೀನ್ ಆಯ್ತು, ನೀಟ್ ಆಯ್ತು ಈರುಳ್ಳಿ. ನನ್ ಮಗಳು ಸಾಹಸ ಮಾಡ್ತಿದ್ದಾಳೆ, ಅದೇನ್ ತೆಗಿಯಕ್ಕೆ ಅಂತ ನನಗ್ ಗೊತ್ತಿಲ್ಲ. ಇದೀನಿ ಎಲ್ಲಿಗೆ ಹೋಗ್ತಿದೀಯೇ ಬಂಟ್ಲು? ಈ ನಡುವೆ ಕಾಲ್ ಬಂದಿದಾವೆ. ನನಗಂತೂ ಮನೆಯಲ್ಲಿ ಸಖತ್ತು ಭಯ ಆಗುತ್ತೆ ಫ್ರೆಂಡ್ಸ್. ಮತ್ತೆ ಮಕ್ಳೆಲ್ಲ ಇರೋರು ಅಷ್ಟೇ. ಸ್ವಲ್ಪ ಅವರು ತೆವದಾಡುವಾಗ ಮಾಡುವಾಗ ಮನೆಯಲ್ಲಿ ನೀವು ಇಟ್ಕೊಳ್ಳುವಂತ ಬಿಸಿನೀರ್ ಆಗಿರ್ಬೋದು, ಬಿಸಿ ಕುಕ್ಕರ್ಗಳಾಗಿರ್ಬೋದು, ಹಾಲು, ಟೀ, ಕಾಫಿ, ನೀವು ಕುಡಿಯುವಂತ ಟೀ ಕಾಫಿ ಆಗಿರ್ಬೋದು, ಮಕ್ಳು ಮುಂದೆಗಡೆ ಬಿಡು ಮಗು ದೂರ ಇದೆ ನಾವು ಇಟ್ಕೋಬಹುದು ಅಂತ ಮಾತ್ರ ನೀವ್ ಅನ್ಕೋಬೇಡಿ. ಅದು ಯಾವ ಸಮಯದಲ್ಲಿ ಅವ್ರು ಬಂದ್ ಕೈ ಹಾಕ್ತಾರೆ ಅಂತ ಗೊತ್ತಿಲ್ಲ. ಆದಷ್ಟುನ ನೀವು ನೀರಿಂದ ಮಕ್ಳಿಗೆ ಬಕೆಟ್ ಅಲ್ಲಿ, ಟಬ್ ಅಲ್ಲಿ ನೀರ್ ತುಂಬಿರೋರಾದ್ರೆ ಮಂಚದ ಕೆಳಗಡೆ ಏನಿದೆ, ಮಂಚದ ಕೆಳಗಡೆಯನ್ನ ಟಬ್ಬು ಬಕೆಟ್ ಅನ್ನ ಬಳಸ್ಕೊಳ್ಳಿ. ಅದ್ರ ಕೆಳಗಡೆ ಹೋಗಿ ಅದ್ರೊಳಗಡೆ ಮಕ್ಳು ಬೀಳಕ್ ಆಗೋದಿಲ್ಲ. ಆ ರೀತಿ ನಾನು ನನ್ನ ಮಗ ಇರೋ ಟೈಮಲ್ಲಿ ನಾನು ಕೂಡ ನೀರ್ ತುಂಬ್ಕೊತಾ ಇದ್ದೆ ಅಲ್ವಾ, ಡ್ರಮ್ಮಲ್ಲಿ ತುಂಬ್ಕೊತಾ ಇದ್ದೆ. ಮತ್ತೆ ಬಕೆಟು ಟಬ್ಗಳು ಏನಿದಾವೆ ಅವು ಎಲ್ಲ ನನ್ ಮಂಚದ ಕೆಳಗಡೆನೆ ನಾನ್ ಜೋಡಿಸ್ಕೊಂತಾ ಇದ್ದೆ. ಬಿಂದಿಗೆಗಳು ಅಷ್ಟೇನೆ. ನೀವು ಮಕ್ಳಿದಾವೆ ಅವ್ರಿಗೆ ಇದ್ ಮಾಡಕ್ ಆಗಲ್ಲ ಅಂತ ನೀವು ಇದ್ ಮಾಡ್ಕೋಬೇಡಿ. ಮತ್ತೆ ಮಕ್ಳು ತೇವ್ದಾರ ಅಂತ ಟೈಮಲ್ಲಿ ಆದಷ್ಟು ಬಿಸಿ ನೀರು, ಬಿಸಿ ಟೀ ಕಾಫಿ, ಬಿಸಿ ಕುಕ್ಕರ್ಗಳು, ಮತ್ತೆ ಅಂತ ಹೀಟರ್ಗಳು, ಮೇನ್ ಹೀಟರ್ ಹಾಕೋಂಥವ್ರು, ನೀರಿಗೆ ಏನ್ ಬಿಂದಿಗೆಗಳು ಬಕೆಟ್ಗಳಿಗೆ ಹೀಟರ್ ಹಾಕ್ತಿರಲ್ವಾ ಅಂತವ್ರು ತುಂಬಾ ಜೋಪಾನವಾಗಿ ಒಂದ್ ಸ್ವಲ್ಪ ಬಳಸ್ಕೊಳಿಪ್ಪ. ಆದಷ್ಟು ಮಕ್ಳ ಕಡೆ ಗಮನ ಕೊಡಿ. ನಾವು ಅಷ್ಟೇನೆ, ನಾವು ಆದಷ್ಟು ಮನೆಯಲ್ಲಿ ಬಳಸುವಾಗ ಹಂಗೇನೆ ನಾವು ಬಳಸ್ಕೊಂತೀನಿ. ಆದಷ್ಟು ನಾನು ತುಂಬಾ ಜೋಪಾನದಿಂದ ನಾನು ನನ್ನ ಮಗಳಿಗೆ, ಯಾಕೆ ಅಂತ ಅಂದ್ರೆ ಮಕ್ಳು ತೇವ್ದಾಡುವಾಗ ಮತ್ತೆ ಒಂದ್ ಸ್ವಲ್ಪ ತೆವಿತಾರಲ್ವಾ, ಹೋಗ್ತಾರಲ್ಲ ಅವಾಗ, ಮತ್ತೆ ಅವರು ನಡೆಯೋ ಅಂತ ಟೈಮಲ್ಲಿ ಅವರು ಎದ್ದಳೋದು ಬೀಳೋದು ತುಂಬಾ ಜಾಸ್ತಿ ಇರುತ್ತೆ. ಆದಷ್ಟು ಆ ಕಡೆ ಗಮನ ಕೊಡಿ ಅಂತ ನಾನು ಕೇಳ್ಕೊಂತೀನಿ. ಆ ರೀತಿ ನಾವು ಆದಷ್ಟು ಬಳಸೋವಷ್ಟು ತುಂಬಾ ಒಳ್ಳೇದು. ಒಂದೊಂದು ಚೂರಲ್ಲಿ ಅವರು ತುಂಬಾ ಮಿಸ್ಸಿಂಗ್ ಮಾಡ್ಕೊಂಡು ತುಂಬಾ ಬಿಸಿ ಎಲ್ಲ ಮುಟ್ಟೋದು ಮಾಡ್ತಾರೆ. ಆದಷ್ಟು ನಾನು ನೋಡ್ಕೊಳ್ಳಿ ಅಂತ ಕೇಳ್ಕೊಂತ ಇವತ್ತಿನ ವಿಡಿಯೋನ ಹೆಂಗ್ ಮಾಡ್ತಾ ಇದ್ವಿ ನೋಡಿ. ನಮ್ಮ ಮನೆಯಲ್ಲೆಲ್ಲ ಈರುಳ್ಳಿ ಎಲ್ಲ ಕ್ಲಿಯರ್ ಆಯ್ತು. ನಾನು ನನ್ನ ಮಗಳು ಕೂತ್ಕೊಂಡು ಇಲ್ಲಿ ಮೇಲ್ಗಡೆನೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಇದೆಲ್ಲ ತಗೊಂಡು ಮನೆಯಲ್ಲಿ ಜೋಡಿಸ್ಕೊಂತೀವಿ. ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ಏನ್ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ಧನ್ಯವಾದಗಳು. ನಮ್ಮ ವಿಡಿಯೋ ನೋಡಿದವ್ರಿಗೆಲ್ಲ ಧನ್ಯವಾದ ಹೇಳಕ್ ಕೂಡ ಇಷ್ಟಪಡ್ತೀನಿ ಫ್ರೆಂಡ್ಸ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ಬಾಯ್.